ರುಚಿಯಾದ ಟೇಸ್ಟಿಯಾದ ಡಿಫ್ರೆಂಟಾದ ಹಲಸಿನಕಾಯಿ ಕಬಾಬು ಯಾವ ರೀತಿ ಮಾಡೋದ ಅಂತ ನೋಡ್ಕೊಳ್ಳೋದ ಬನ್ನಿ. ಇವತ್ತು ಹಲಸಿನ ಹಣ್ಣು ಆರೋಗ್ಯಕ್ಕೆ ಒಳ್ಳೆಯದು, ಅದು ಸಿಕ್ಕಾಗ ನಾವು ಯೂಸ್ ಮಾಡ್ಕೋಬೇಕು. ಕಾಯಿನೂ ಅಷ್ಟೇ, ಅದು ಕೂಡ ತುಂಬಾ ಒಳ್ಳೆಯದು. ಈಗ ಅದನ್ನು ಯಾವ ರೀತಿ ಮನೇಲಿ ಮಾಡ್ಕೊಳ್ಳೋದ ಅಂತ ತಿಳ್ಕೊಳ್ಳೋದ ಬನ್ನಿ. ಇಲ್ಲಿ ನಾವು ಹಲಸಿನಕಾಯಿ ತೊಗೊಂಡು ಮೇಲೆ ಸಿಪ್ಪೆ ತೆಗೆದುಬಿಟ್ಟು ಈ ರೀತಿ ಚಿಕ್ಕ ಚಿಕ್ಕ ಪೀಸಾಗಿ ಕಟ್ ಮಾಡ್ಕೊಂಡಿದ್ದೀವಿ. ಹಲಸಿನಕಾಯಿ ಎಳೆಯದಾಗಿರಬೇಕು, ಬಲ್ತಿರಬಾರ್ದು. ಈಗ ನೆಕ್ಸ್ಟ್ ಅದನ್ನು ಒಂದು ನೀರು ಕಾಯಕ್ಕೆ ಇಟ್ಬಿಟ್ಟು ನೀರು ಬಿಸಿ ಆದಮೇಲೆ ನಾವು ಸಣ್ಣ ಸಣ್ಣದಾಗಿ ಪೀಸ್ ಮಾಡಿರೋಂಥ ಹಲಸಿನಕಾಯಿನ ಅದಕ್ಕೆ ಸೇರಿಸ್ಕೊಳ್ಳೋದ. ಅದಕ್ಕೆ ಒಂದು ಸ್ವಲ್ಪ ಉಪ್ಪು, ಅದು ಕಾಯಿ ಬೇಯಬೇಕಾದ್ರೆ ಉಪ್ಪಿಡಿಲಿ ಅಂತ ಒಂದು ಸ್ವಲ್ಪ ಉಪ್ಪು ಹಾಕೋದ. ನೆಕ್ಸ್ಟ್ ಅದಕ್ಕೆ ಒಂದು ಚಿಟಿಕೆ ಅರಿಶಿನ ಕೂಡ ಸೇರಿಸ್ಕೊಳ್ಳೋದ. ಅರಿಶಿನ ಉಪ್ಪಿನ ಜೊತೆ ಹಲಸಿನಕಾಯಿನ ಒಂದು ಮುಕ್ಕಾಲು ಭಾಗ ಬೇಯಿಸ್ಬೇಕು. ಫುಲ್ ಏನು ಬೇಯಿಸೋದು ಬೇಕಿಲ್ಲ, ಮೆತ್ತಗೆ ಮುಕ್ಕಾಲು ಭಾಗ ಬೆಂದರೆ ಸಾಕಾಗತ್ತೆ. ಈಗ ಇದನ್ನ ನೋಡಿ ಬೇಯಕ್ಕೆ ಇಡೋದ. ಈಗ ನೋಡಿ ಬೆಂದ ಮೇಲೆ ನೀರನ್ನ ಬಸ್ದುಬಿಟ್ಟು ತೊಗೊಂಡಿದ್ದೀವಿ. ಒಂದು ಮುಕ್ಕಾಲು ಭಾಗ ಬೆಂದಿದೆ. ಇಷ್ಟು ಬೆಂದರೆ ಸಾಕು ನಮಗೆ. ಇಷ್ಟು ಬೆಂದ ಮೇಲೆ ನೀಟಾಗಿ ನೀರನ್ನ ಸೋದಿಸ್ಕೊಂಡು ಈಗ ಕಾಯಿನೆಲ್ಲ ತೊಗೊಂಡಿದ್ದೀವಿ, ಸಣ್ಣ ಸಣ್ಣ ಪೀಸ್ ಮಾಡಿದ್ದು. ಈಗ ನೆಕ್ಸ್ಟು ಒಂದು ಪಾತ್ರೆಗೆ ಮೈದಾ ಹಾಕೋತಾ ಇದ್ದೀವಿ. ಮೈದಾ ಅದಕ್ಕೆ ಎಷ್ಟು ಬೇಕಾಗುತ್ತೆ ಅಷ್ಟು ನೋಡ್ಬಿಟ್ಟು ಮೈದಾ ಹಾಕೋತಾ ಇದ್ದೀವಿ. ಮತ್ತು ಒಂದು ಸ್ವಲ್ಪ ಅಕ್ಕಿ ಹಿಟ್ಟು ಹಾಕ್ತಾಯಿದ್ದೀನಿ, ಕ್ರಿಸ್ಪಿ ಬರಲಿ ಅಂತ. ಇಲ್ಲಿ ಅಕ್ಕಿ ಹಿಟ್ಟಿಲ್ಲ ಅಂದರೆ ಕಾರ್ನ್ಫ್ಲೋರ್ ಕೂಡ ಯೂಸ್ ಮಾಡ್ಬೋದು. ಎರಡರಲ್ಲಿ ಒಂದು ಹಾಕಿದ್ರೆ ಒಂದು ಸ್ವಲ್ಪ ಕ್ರಿಸ್ಪಿನೆಸ್ ಬರಲಿ ಅಂತ ಅಷ್ಟೇ. ಎರಡನ್ನೂ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ನೆಕ್ಸ್ಟ್ ಇದಕ್ಕೆ ನಾವೀಗ ಒಂದು ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಸೇರಿಸ್ಕೊತಾ ಇದ್ದೀವಿ. ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋದ. ನೋಡಿ ನೀಟಾಗಿ ಈ ರೀತಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಕೈಯಿಂದನೇ. ಈಗ ಕಬಾಬ್ ಪೌಡ್ರ್ ಸಿಗುತ್ತಲ್ಲ, ಆ ಪೌಡ್ರ್ ಇದಕ್ಕೆ ಸೇರಿಸ್ಕೊತಾ ಇದ್ದೀವಿ. ಅದು ಹಾಕಿದ್ರೆ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಆ ಪೌಡ್ರನ್ನ ಇದ್ರ ಜೊತೆ ಹಿಟ್ಟು ಜೊತೆ ಮಿಕ್ಸ್ ಮಾಡ್ಕೊತಾ ಇದ್ದೀವಿ. ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಅಚ್ಚ ಖಾರದ ಪುಡಿ ಕೂಡ ಸೇರಿಸ್ತಾ ಇದ್ದೀವಿ ಖಾರಕ್ಕೆ. ಏಕೆಂದರೆ ನಾವು ಮೇಲೆ ಇನ್ಯಾವುದು ಖಾರ ಯೂಸ್ ಮಾಡಲ್ಲ. ಇದಕ್ಕೆ ಖಾರ ಉಪ್ಪು ಎಲ್ಲನೂ ಕರೆಕ್ಟಾಗಿ ಕಬಾಬ್ಗೆ ಸೇರಿಸ್ಕೋಬೇಕು. ಕಬಾಬ್ ಪೌಡ್ರಲ್ಲಿ ಒಂದು ಸ್ವಲ್ಪ ಖಾರ ಬರುತ್ತೆ, ಅದು ಸಾಕಾಗಲ್ಲ ಅಂತ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾಯಿದ್ದೀವಿ. ಉಪ್ಪು ಹಾಕ್ಬಿಟ್ಟು ನೀಟಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋದ. ಇದು ನೋಡಿ ಫ್ರೆಂಡ್ಸ್, ತುಂಬಾ ಟೇಸ್ಟಿಯಾಗಿರುತ್ತೆ. ಟ್ರೈ ಮಾಡಿ ನೀವು ಮನೇಲಿ. ಈಗ ಅದೆಷ್ಟು ನೀರು ಇಡುತ್ತೆ ಅಷ್ಟು ನೀರು ಹಾಕ್ಬಿಟ್ಟು ಅದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋದ. ಜಾಸ್ತಿ ತೆಳ್ಳಗೆ ಮಾಡಬಾರ್ದು, ಸ್ವಲ್ಪ ನೀರು ಹಾಕ್ಬಿಟ್ಟು ಇದನ್ನು ಗಟ್ಟಿಯಾಗಿನೇ ಹಿಟ್ಟನ್ನು ಕಲಿಸ್ಕೋಬೇಕಾಗತ್ತೆ. ನೋಡಿ ಇದಕ್ಕೆ ನಾವು ಯಾವ ಕಲರು ಅದೇನು ಯೂಸ್ ಮಾಡಿಲ್ಲ, ಆದರೆ ನೋಡಿ ಎಷ್ಟು ಚೆನ್ನಾಗಿ ಕಲರ್ ಬರ್ತಾಯಿದೆ. ನೋಡಿ ನೀಟಾಗಿ ಇಷ್ಟು ಪ್ರಮಾಣದಲ್ಲಿ ನೀಟಾಗಿ ಇದನ್ನು ಸ್ವಲ್ಪನೇ ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು. ಜಾಸ್ತಿ ತೆಳ್ಳಗಾಗ್ಬಿಟ್ರೆ ಅದು ಹಲಸಿನಕಾಯಿಗೆ ಬೈಂಡಿಂಗ್ ಚೆನ್ನಾಗಿ ಬರಲ್ಲ. ಬೈಂಡಿಂಗ್ ಆಗೋಷ್ಟು ಹಾಕೋಬೇಕು. ಈಗ ನಾವು ಬೇಯಿಸಿದ್ವಲ್ಲ, ಒಂದು ಕಾಲು ಭಾಗ ಬೇಯಿಸಿಟ್ಟಿದ್ವಲ್ಲ, ಅದನ್ನು ಈಗ ಹಲಸಿನಕಾಯಿನೆಲ್ಲ ಹಿಟ್ಟಿಗೆ ಸೇರಿಸ್ಕೊತಾ ಇದ್ದೀವಿ. ಸೇರಿಸ್ಕೊಂಡು ನೀಟಾಗಿ ಎಲ್ಲ ಕಾಯಿಗೂ ಅದು ಬೈಂಡಿಂಗ್ ಬರಬೇಕು. ಆ ರೀತಿ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು.
ಹಲಸಿನಕಾಯಿನ ಪೀಸ್ಗಳು ನೀಟಾಗಿ ಮಿಕ್ಸ್ ಮಾಡ್ಕೊಂಡು ನಾವು ಇಷ್ಟು ದಪ್ಪ ಕಟ್ ಮಾಡಿದ್ದೀವಿ. ನಿಮ್ಗೆ ಬೇಕಿದ್ರೆ ಇನ್ನೊಂದು ಸ್ವಲ್ಪ ದಪ್ಪ ಬೇಕು ಅಂದರೆ ದಪ್ಪ ಹಾಕೋಬೋದು. ನಾನಿಲ್ಲೊಂದು ಅರ್ಧ ನಿಂಬೆಹಣ್ಣು ಹುಳಿ ಹಾಕ್ತಾಯಿದ್ದೀವಿ. ನಿಂಬೆ ಹುಳಿನ ಒಂದು ಸ್ವಲ್ಪ ಹುಳಿ ಬಿದ್ದರೆ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ನಿಂಬೆ ಹುಳಿನೂ ಕೂಡ ಇದಕ್ಕೆ ಸೇರಿಸ್ಬಿಟ್ಟು ನೀಟಾಗಿ ಮಿಕ್ಸ್ ಮಾಡಿಕೊಂಡು ನೆಕ್ಸ್ಟ್ ಇಲ್ಲಿ ಬಾಣಲಿಲಿ ಎಣ್ಣೆ ಚೆನ್ನಾಗಿ ಕಾದಿದೆ. ಈಗ ಇದು ಒಂದೊಂದೇ ಪೀಸ್ನ ಎಣ್ಣೆಯಲ್ಲಿ ಈ ರೀತಿ ನಾವು ಗೋಬಿ ಬೇಯಿಸ್ಕೊತೀವಲ್ಲ ಆ ರೀತಿ ಒಂದೊಂದೇ ಪೀಸ್ನ ಹಾಕ್ಕೊಂಡು ಈ ರೀತಿ ಬೇಯಿಸ್ಕೋಬೇಕಾಗುತ್ತೆ ನೀಟಾಗಿ. ಇದು ಚೆನ್ನಾಗಿ ಡೀಪ್ ಫ್ರೈ ಆಗಬೇಕು. ಎಣ್ಣೆ ಚೆನ್ನಾಗಿ ಕಾದ್ಮೇಲೆ ಇದನ್ನು ಹಾಕಬೇಕು. ಟೇಸ್ಟು ತುಂಬಾ ಚೆನ್ನಾಗಿರುತ್ತೆ, ಸೂಪರಾಗಿರುತ್ತೆ. ಖಂಡಿತ ನೀವೆಲ್ಲ ಟ್ರೈ ಮಾಡಿ ನೋಡಿ. ಹಲಸಿನಕಾಯಿ ತಿನ್ನಲ್ಲ ಅನ್ನೋರು ಕೂಡ ಈ ರೀತಿ ಮಾಡಿಕೊಟ್ರೆ ಚೆನ್ನಾಗಿ ಇರುತ್ತೆ, ತಿನ್ಕೋತಾರೆ. ನೋಡಿ ಈ ರೀತಿ ಚೆನ್ನಾಗಿ ಬೇಯಬೇಕು. ನೋಡಿ ಸೇಮು ಡ್ರೈ ಗೋಬಿ ಥರನೇ ಇದಿರುತ್ತೆ, ತುಂಬಾ ಟೇಸ್ಟಿಯಾಗಿರುತ್ತೆ. ಈ ರೀತಿ ಬೇಯಿಸ್ಕೋಬೇಕು. ನೋಡಿ ಕಲರು ಗಿಲರ್ ಎಷ್ಟು ಸೂಪರಾಗಿ ಬಂದಿದೆ. ಈ ರೀತಿ ಹಲಸಿನಕಾಯಿನ ಎಲ್ಲನೂ ಅಷ್ಟೇ ನೀಟಾಗಿ ಈ ರೀತಿ ಎಣ್ಣೆಯಲ್ಲಿ ಡೀಪ್ ಫ್ರೈ ಮಾಡ್ಕೋಬೇಕಾಗತ್ತೆ. ನೋಡಿ ಈಗ ಹಲಸಿನಕಾಯಿ ಕಬಾಬ್ ರೆಡಿ ಇದೆ. ತುಂಬ ಸೂಪರಾಗಿರುತ್ತೆ, ಟ್ರೈ ಮಾಡಿ ನೋಡಿ.